ಬಂತಪ್ಪ. ಹಿರಿಯೂರಲ್ಲಿ ಬಸ್ ದುರಂತದಲ್ಲಿ ಗಗನಶ್ರೀಗೆ ಗಾಯಗಳಾಗಿವೆ. ಗಾಯಾಳು ಗಗನಶ್ರೀ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡುಬಂದಿದೆ. ಮಗಳು ಗಗನಶ್ರೀ ಸ್ಥಿತಿ ನೋಡಿ ಅಪ್ಪ ಸಿದ್ದರಾಜು ಕಣ್ಣೀರು ಹಾಕಿದ್ದಾರೆ. ಗಗನಶ್ರೀ, ರಕ್ಷಿತಾ, ರಶ್ಮಿ ಒಟ್ಟಿಗೆ 3 ಜನ ಬಸ್ನಲ್ಲಿ ಪ್ರಯಾಣ ಮಾಡಿದ್ರು. ಅಪಘಾತದ ವೇಳೆ ಪ್ರಾಣಾಪಾಯದಿಂದ ಗಗನ ಮತ್ತು ರಕ್ಷಿತಾ ಪಾರಾಗಿ ಬರ್ತಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. 3 ಜನ ಸ್ನೇಹಿತೆಯರು ಪ್ರವಾಸಕ್ಕೆ ಅಂತ ಹೋಗಿದ್ದಾಗ ಹಿರಿಯೂರಿನ ಸಮೀಪ ನಡೆದ ಬಸ್ ದುರಂತದಲ್ಲಿ ಸ್ನೇಹಿತೆ ರಶ್ಮಿ ಪ್ರಾಣ ಕಳ್ಕೊಳ್ತಾರೆ. ಉಳಿದ 2 ಪ್ರಾಣಾಪಾಯದಿಂದ ಪಾರಾಗಿ ಬಂದಿದ್ದಾರೆ. ಗಗನಶ್ರೀ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಗಗನಶ್ರೀ ಅವರ ತಂದೆ ಇದ್ದಾರೆ ಸಿದ್ದರಾಜು, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ನಿಮಗೆ ಈ ತರ ಆಕ್ಸಿಡೆಂಟ್ಗೆ ಒಳಗಾಗಿದೆ ನಮ್ಮ ಗಾಡಿ ಅನ್ನುವಂಥದ್ದು, ನಮ್ಮ ಬಸ್ ಅನ್ನುವಂಥದ್ದು ಯಾವ ಸಂದರ್ಭದಲ್ಲಿ ಫೋನ್ ಬಂತು? ಆ ಸಂದರ್ಭದಲ್ಲಿ ನೀವು ಮಗಳನ್ನ ನೋಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರ ಕಂಡೀಷನ್ ಹೇಗಿತ್ತು ಸರ್? ಮೇಡಮ್, ಮಧ್ಯರಾತ್ರಿ 2 ಗಂಟೆಗೆ ನನಗೆ ಫೋನ್ ಬರುತ್ತೆ ಆಕ್ಸಿಡೆಂಟ್ ಆಗಿದೆ ಅಂತ. ನಾನು 2 ಗಂಟೆಗೆ ಹೊರಡ್ತೀನಿ. ನಾನು ಹೋಗಿ ನನ್ನ ಮಗಳನ್ನ ಮೀಟ್ ಮಾಡೋದಕ್ಕೆ 7:15 ಆಗುತ್ತೆ. ಅಲ್ಲಿ ಬಸ್ ಆಕ್ಸಿಡೆಂಟ್ ಆದಂಥ ಸ್ಥಳಕ್ಕೆ ಫಸ್ಟ್ ಹೋಗ್ತೀನಿ. ಅಲ್ಲಿ ಒಂದು ಸುಮಾರು 5 ಕಿಲೋಮೀಟ್ರ್ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಆಕ್ಸಿಡೆಂಟ್ ಆಗಿರೋದ್ರಿಂದ ನಾನು ಆ 5 ಕಿಲೋಮೀಟ್ರ್ ಕ್ರಮಶಕ್ಕೆ ಮಿನಿಮಮ್ 2 ಗಂಟೆ ತಗೊಳ್ತೀನಿ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನನಗೆ ತುಂಬ ದುಃಖ ಆಗ್ತದೆ. ಕಾರಣ ಏನಂತಂದರೆ, ನೀವು ಮಾತಾಡಿದಂಥ ಸಂದರ್ಭದಲ್ಲಿ ಮೀಡಿಯಾದಲ್ಲಿ ಬರ್ತಾ ಇರೋದು ನಾನು ನೋಡ್ತಾ ಇದ್ದೀನಿ, 7 ಜನ ಸತ್ತಿದ್ದಾರೆ ಅಂತ. ಅಲ್ಲಿ ನನ್ನ ಮಗಳ ಮಾತು ಎಲ್ಲನೂ ಕೇಳಿದಂಥ ಸಂದರ್ಭದಲ್ಲಿ 9 ರಿಂದ 10 ಜನ ಮಾತ್ರ ದುರಂತದಿಂದ ಪಾರಾಗಿದ್ದಾರೆ ನೆಗೆದು. ಉಳಿದಂಥ ಬಸ್ನಲ್ಲಿ ಟ್ರಾವೆಲ್ ಮಾಡಿದಂಥ ಪ್ಯಾಸೆಂಜರ್ಸ್ ಬಂದ್ಬಿಟ್ಟು 29 ಜನ. 29 ಜನದಲ್ಲಿ 9 ರಿಂದ 10 ಅಂತಂದರೆ ಮಿನಿಮಮ್ 20 ಜನ ಬಸ್ನಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಕಾರಣ ಏನಕ್ಕೆಂದರೆ, ಆ ಒಂದು ಬಸ್ಸು ಸುಮಾರು 1.5 ಗಂಟೆ 2 ಗಂಟೆ ಬಸ್ಸು ಉರಿದಿದೆ. ಬೆಂಕಿ ಹತ್ತಂತ ಉರಿದಂಥ ಸಂದರ್ಭದಲ್ಲಿ ಯಾವುದೇ ಒಂದು ದೇಹ ಎಷ್ಟೊತ್ತು ಉರಿಬೋದು, ಎಷ್ಟೊತ್ತು ಬಾಡಿ ಆಗೇನೆ ಇರ್ಬೋದು, ಎಲ್ಲ ಮೆಲ್ಟ್ ಆಗೋಗಿರುತ್ತೆ. ಗಗನಶ್ರೀ ಅವ್ರನ್ನ ನೀವು ನೋಡಿದಾಗ ಅವ್ರು ಯಾವ ಕಂಡೀಷನ್ ಅಲ್ಲಿ ಇದ್ರು? ಸೊ ಅವರಿಗೆ ಯಾವೆಲ್ಲ ಟ್ರೀಟ್ಮೆಂಟ್ಗಳನ್ನ ಕೊಡಲಾಗಿತ್ತು? ಅಲ್ಲಿ ಫಸ್ಟ್ ಏಡ್ ಮಾಡಿ CT ಸ್ಕ್ಯಾನ್ ಮತ್ತು ಎಲ್ಲ ಮಾಡಿ ಫಸ್ಟ್ ಏಡ್ ಮಾಡಿದ್ರಷ್ಟೇ. ಅಲ್ಲಿಂದ ನಾನು ಬೆಂಗಳೂರು ಸಕ್ರ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಇಲ್ಲಿ ನಾನು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿ. ಗಗನಶ್ರೀ ಹಾಗೇನೆ ರಕ್ಷಿತಾ ಜೊತೆಗೆ ರಶ್ಮಿ 3 ಜನ ಟ್ರಿಪ್ ಹೋಗಿರ್ತಾರೆ. ಆದರೆ ರಶ್ಮಿ ಅವರು ಉಳ್ಕೊಳ್ಳೋದಿಲ್ಲ. ಈ ಬಗ್ಗೆ ಗಗನ ಅವ್ರ ಹತ್ರ ಮಾತಾಡಿದ್ರ? ಏನು ಹೇಳಿದ್ರು? ಯಾವ ಥರ ನಡೀತಂತೆ ಆಕ್ಸಿಡೆಂಟ್? ಅವ್ರು ಏನು ಹೇಳ್ತಾರೆ ಸರ್? ಮೇಡಮ್, ಕಂಟೈನರ್ ಏನು ಬಂದು ಬಸ್ಗೆ ಹೊಡೆಯುತ್ತೆ, ಸೀಬರ್ಡ್ ಬಸ್ಗೆ. ಇಮಿಡಿಯೇಟಾಗಿ ನನ್ನ ಗಗನಶ್ರೀ ಬಂದ್ಬಿಟ್ಟು ಪಕ್ಕದ ಸೀಟ್ಗೆ ಡಬಲ್ ಸೀಟ್ ಅಪ್ಪರ್ ಇದರೊಳಗೆ ಇರ್ತಾರೆ. ಅವರಿಬ್ಬರು ರಕ್ಷಿತಾ ಮತ್ತು ರಶ್ಮಿ, ಇವರು ಸಿಂಗಲ್ ಬರ್ತಲ್ಲಿರ್ತಾರೆ. ಡಬಲ್ ಬರ್ತ್ಗೆ ಅವರು ಜಂಪ್ ಹೊಡೆಯುತ್ತಾರೆ. ಆವಾಗ ಏನಕ್ಕೆ ಹಿಂಗೆ ಅಂತ ಹೇಳಿದಾಗ, ಆಕ್ಸಿಡೆಂಟ್ ಆಗಿದೆ, ಬಸ್ಸು ಎದ್ದೇಳಿ ಅಂತ ಹೇಳಿಸ್ತಾಳೆ. ಅವಳು ಮೊಬೈಲ್ ನೋಡ್ಕೊಳಕ್ಕೆ ಹೋಗ್ತಾಳೆ. ಮೊಬೈಲ್ ಕೆಳಗಡೆ ಬಿದ್ದೋಗಿರುತ್ತೆ. ಆಲ್ರೆಡಿ 3 ಸೀಟ್ಗೆ ಬೆಂಕಿ ಆವರಿಸ್ಕೊಬಿಟ್ಟಿರ್ತದೆ. ಆ ಬೆಂಕಿ ನೋಡಿಬಿಟ್ಟು ಮೊಬೈಲ್ ಬಿಟ್ಟು ಅವಳು ಅಲ್ಲಿಂದ ಮೊಬೈಲು ಅವ್ರು ಏನು ಲಗೇಜ್ ಇತ್ತು ಎಲ್ಲನೂ ಬಿಟ್ಟು ಅಲ್ಲಿಂದ ಹೊರಗಡೆ ನೆಗಿರಿ ಅಂತ ಹೇಳ್ತಾಳೆ. ನೆಗೆದ ತಕ್ಷಣ 2 ನೆಗಿತಾರೆ. ಒಂದು ಅಪ್ಪರ್ ಬರ್ತಿಂದ ಒಬ್ಬರು ನೆಗಿತಾರೆ, ಲೋವರ್ ಬರ್ತಿಂದ ಒಬ್ಬರು ನೆಗಿತಾರೆ ರೈಟ್ ಸೈಡ್ಗೆ, ಬಸ್ಸಿನ ರೈಟ್ ಸೈಡ್ಗೆ. ರಶ್ಮಿ ಆ ಒಂದು ನೆಗದ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ಒಂದು 5 ರಿಂದ 6 ಸೆಕೆಂಡಲ್ಲಿ ಟೋಟಲ್ ಬಸ್ಸು ಬೆಂಕಿ ಆವರಿಸ್ಕೊಳ್ಳುತ್ತೆ. ರಶ್ಮಿ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು. ರಶ್ಮಿಗೆ ನೆಗಿಲಿಕ್ಕೆ ಕೂಡ ಅವಕಾಶ ಸಿಗಲಿಲ್ಲ, ಅಷ್ಟು ಬೇಗ ಆವರಿಸ್ಕೊಂಡಿದೆ. ರಶ್ಮಿ ಹೊರಗಡೆ ನೆಗೆಯಕ್ಕೆ ಅವಕಾಶನೇ ಸಿಗಿಲ್ಲ. ಈಗ ಹೇಗಿದೆ ಅವರ ಕಂಡೀಷನ್? ಏನು ಹೇಳ್ತಾರೆ ಡಾಕ್ಟರ್? ಇನ್ನೂ ಬೆಡ್ ರೆಸ್ಟಲ್ಲಿ ಇರಬೇಕು. ಅವಳು ನಡಿಯಕ್ಕೆ ಆಗ್ತಾ ಇಲ್ಲ, ಬ್ಯಾಕ್ ಪೈನ್ ಜಾಸ್ತಿ ಇದೆ. ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ, ಬೆಡ್ ರೆಸ್ಟ್ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಬೆಡ್ ರೆಸ್ಟ್ನಲ್ಲಿ ಅವರು ಕಂಟಿನ್ಯೂ ಆಗ್ತಾರೆ. ಟ್ರೀಟ್ಮೆಂಟ್ ಗೋಯಿಂಗ್. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.